ಫಸ್ಟ್ ಎಕ್ಸಾಂಪಲ್, ರಮೇಶ್ ಇಸ್ ಅ ಟಾಲ್ ಬಾಯ್. ಸೊ ಇಲ್ಲಿ ಟಾಲ್ ಅನ್ನೋದೇನು, ರಮೇಶನು ಎತ್ತರವಾದ ವ್ಯಕ್ತಿ ಅಂತ, ಎತ್ತರವಾದ ಹುಡುಗ ಅಂತ ಹೇಳ್ತಿದ್ದಾರೆ. ಅವನು ಎಂತ ಹುಡುಗ, ಎತ್ತರವಾಗಿದ್ದಾನೆ. ಸೊ ಈ ಎತ್ತರ ಅನ್ನೋದೇನು, ಒಂದು ಗುಣವಾಚಕ ಅಥವಾ ಅಡ್ಜೆಕ್ಟಿವ್. ನೆಕ್ಸ್ಟ್, ಶಿ ಬಾಟ್ ರೆಡ್ ಸಾರಿ. ಅವಳು ಕೆಂಪು ಸೀರೆಯನ್ನ ತೆಗೆದುಕೊಂಡಳು ಅಥವಾ ಖರೀದಿಸಿದಳು. ಅವಳು ಸೀರೆಯನ್ನ ಖರೀದಿಸಿದ್ಲು, ಅದ್ರ ಕಲರ್ ಏನು, ರೆಡ್. ಸೊ ಇಲ್ಲಿ ಅಡ್ಜೆಕ್ಟಿವ್ ನಮ್ಗೆ ಏನ್ ಹೇಳ್ತದ, ಸ್ಪೆಸಿಫಿಕ್ ಆಗಿ ಅವಳು ಇದೇ ಸಾರಿಯನ್ನ ತೆಗೆದುಕೊಂಡ್ಲು. ಸೊ ಇದೇನು ಡಿಸ್ಕ್ರಿಪ್ಷನ್ ಇದೆಯಲ್ಲ ಅಥವಾ ಆಬ್ಜೆಕ್ಟ್ ಇದೆಯಲ್ಲ, ಇದ್ರದ್ದು ಇನ್ ಡೆಪ್ತ್ ನಾಲೆಜ್ ಅನ್ನ ನಮ್ಗೆ ಏನ್ ಕೊಡ್ತದ, ಅಡ್ಜೆಕ್ಟಿವ್ ಕೊಡ್ತದ. ನೆಕ್ಸ್ಟ್, ಹಿ ಈಸ್ ಅ ಗುಡ್ ಬಾಯ್. ಆ ಹುಡುಗ ಎಂತಹ ವ್ಯಕ್ತಿ, ತುಂಬಾ ಒಳ್ಳೆಯ ವ್ಯಕ್ತಿ. ಈ ಒಳ್ಳೆಯ ಅನ್ನೋದೇನಿದೆಯಲ್ಲ, ಗುಡ್, ಇದು ಈ ಸೆಂಟೆನ್ಸ್ ನಲ್ಲಿ ಬರೋ ಅಂತ ಆಬ್ಜೆಕ್ಟಿವ್ ಆಗ್ತದ. ಸೊ ಕಡೆಗೆ, ಹಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್. ಇಲ್ಲಿ ಆ ಸ್ಟೂಡೆಂಟ್ ಏನು, ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಬೆಸ್ಟ್ ಆಗಿದ್ದಾನೆ ಅಂತ ನಮ್ಗೆ ಈ ಅಡ್ಜೆಕ್ಟಿವ್ ತಿಳಿಸ್ಕೊಡ್ತದೆ. ಇಲ್ಲಿ ಬೆಸ್ಟ್ ತೆಗೆದು ವರ್ಸ್ಟ್ ಹಾಕಿದ್ರು ಅದು ಅಡ್ಜೆಕ್ಟಿವ್ ಆಗ್ತದೆ. ಇದೊಂದು ನೆನಪಿರ್ಲಿ.